ನೆಕ್ಸ್ಟ್ ಏನು ಕೇಳಿಸ್ತಾ ಇಲ್ಲ ಸರಿ. ಕೇಳ್ರಿ, ಸುಮ್ನಿರ್ರಿ. ಸುಮ್ನಿರ್ರಿ, ಆಮೇಲೆ ಕೇಳ್ತಾರೆ ಅವರು. ಅವ್ರು ಹೇಳಿದ್ಮೇಲೆ ನೀವು ಕೇಳಿ. ನೆಕ್ಸ್ಟ್ ಲೋ, ಅದು ಆವೇಶದಲ್ಲಿ ಹೇಳಿರ್ತಕ್ಕಂಥ ಮಾತು. ಈ ಈ ಡಿಡ್ನ್ ಮೀನ್. ಕೇಳ್ರಿ, ಇಲ್ಲಿ ನಾನು ಹೇಳೋಕಂತ ಕಂಪ್ಲೀಟ್. ಯಾವುದ್ರ ಮೇಲೆ ತಾಳಿ ಇವ್ರು ಕೇಳ್ತೀನಿ ಸರ್. ಹೋರಾಟ ಮಾಡಬಹುದು, ನಮ್ಮ ಸಿಎಂ ಅವ್ರು ಲೀಡ್ ಮಾಡಲಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ ಅಂತ ಹೇಳ್ತೀನಿ ಸರ್. ಹೌದು, ನಾನೇ ಲೀಡ್ ಮಾಡ್ತಾ ಇರೋದು ಈ ಎಲ್ಲ ಇದನ್ನು ಕೂಡ. ನಾಳೆ ಇದರಲ್ಲಿ ಜಂತರ್ ಮಂತರ್ನಲ್ಲಿ ನಡೀತದಲ್ಲ, ನಾಳಿದ್ದು 7ನೇ ತಾರೀಕು. ಐ ಆಮ್ ಲೀಡಿಂಗ್ ದಿ ಎಜುಕೇಶನ್. ಆಮೇಲೆ ಇವರು ತಾಳ್ರಿ ಪ್ಲೀಸ್. ಇವ್ರು ಕೇಳಿದ್ದಾರೆ. ಯಾರು ಎಲ್ಲಿ ಆಸ್ಪತ್ರೆಗೆ ತಾಳ್ರಿ, ಸುಮ್ಮನೆ ಅವ್ರು ಕೇಳ್ತಾವ್ರೆ. ಅವ್ರಾದ್ಮೇಲೆ ನೀ ಕೇಳಮ್ಮ, ಹುಡುಗಿ ಹೆಣ್ಮಗಳೇ ತಾಳಮ್ಮ. ಅವ್ರು ಕೇಳ್ತಾರೆ. ಈಗ ಅವ್ರು ಕೇಳಿದ್ಮೇಲೆ ನೀನ್ ಕೇಳು ತಾಯಿ. ಕೇಂದ್ರ ಸರ್ಕಾರದ ಗ್ರಾಂಟಿನ್ ಹ್ಯಾಂಡ್ ಮತ್ತು ಡೆವಲ್ಯೂಷನ್ ಎಲ್ಲ ಸೇರಿ 2,82,791 ಕೋಟಿ ರೂಪಾಯಿ ಆಗಿದೆ. ಅದು 245.7% ಜಾಸ್ತಿ ಆಗಿದೆ ಅಂತ. ಮತ್ತೆ ಸೆಂಟ್ರಲ್ ಡೆವಲ್ಯೂಷನ್ ಆಫ್ ಫಂಡ್ ಲೆಕ್ಕ ಕೊಟ್ಟಿದ್ದಾರೆ. ಈಗ ನೋಡಿ, ನಾನು ಹೇಳಿದೆ ನಿಮ್ಗೆ 2018-19ರಲ್ಲಿ ಬಜೆಟ್ ಗಾತ್ರ 24 ಲಕ್ಷ ಕೋಟಿ ಇತ್ತು. ಆಗ ಎಷ್ಟು ಬಂದಿತ್ತು ನಮಗೆ? 18-19ರಲ್ಲಿ 51,157 ಕೋಟಿ ಸಿಕ್ಕಿತ್ತು. ಗೊತ್ತಾಯ್ತಾ? ಈಗ ಬಜೆಟ್ ಗಾತ್ರ 45,000 ಲಕ್ಷ ಕೋಟಿ ಆಗಿದೆ. ಆಗ ಬಂದಿರೋದು ಬರೀ 50,257 ಕೋಟಿ. ಯಾವ್ದು ಜಾಸ್ತಿ ಆಯ್ತು? ಬಜೆಟ್ ಗಾತ್ರ ಜಾಸ್ತಿ ಆದರೂ ತೆರಿಗೆ ಅಷ್ಟೇ ಇರಬೇಕಾ, ಕಡಿಮೆ ಆಗ್ಬೇಕಾ? ಇಲ್ಲ, ನಾನು ಕೊಟ್ಟಿರ್ತಕ್ಕಂಥ ಲೆಕ್ಕ. ಆಮೇಲೆ ಇನ್ನೂ ಒಂದು ಹೇಳ್ಬಿಡ್ತೀನಿ ನಿಮ್ಗೆ, ಲಾಸ್ಟ್ಲಿ ಮರ್ತ್ಬಿಟ್ಟಿದೆ ಹೇಳೋದು. ಸಾಲ ಇದೆಯಲ್ಲ, 14-15ರಲ್ಲಿ ಕೇಂದ್ರ ಸರ್ಕಾರ ಮಾಡಿದಂಥ ಸಾಲ, ಸ್ವಾತಂತ್ರ್ಯ ಬಂತವಿಂದ ಮಾಡಿದಂಥ ಸಾಲ ಎಷ್ಟು ಮಾಡಿದ್ರು ಗೊತ್ತಾ? 55,86,000 ಕೋಟಿ. 2052ರಿಂದ 47ರಿಂದ 2014ವರೆಗೆ ಈ ದೇಶದ ಮೇಲೆ ಇದ್ದಂಥ ಸಾಲ 55,86,000 ಕೋಟಿ. ಈಗ ಎಷ್ಟಿದೆ ಗೊತ್ತಾ? 2025 ಮಾರ್ಚ್ವರೆಗೆ ಸಾಲ ಎಷ್ಟಾಯ್ತದೆ ಗೊತ್ತಾ? 186,31,000 ಕೋಟಿ. ಇವರು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಸ್ವಾತಂತ್ರ್ಯ ಬಂತವಿಂದ 55 ಲಕ್ಷ ಕೋಟಿ. ಈಗ 10 ವರ್ಷದಲ್ಲಿ 130,44,000 ಕೋಟಿ. ನಾಳೆ ಅಲ್ಲಿ ಕೇಳ್ತಾವ್ರ ಹೆಣ್ಮಗಳು ತಳಪ. ಎಲ್ಲ ಹೆಣ್ಮಗಳು ನಿನಗಿಲ್ಲಪ್ಪ. ನೆಕ್ಸ್ಟ್ ನೀನು. ಆಮೇಲೆ ಆ ಹೆಣ್ಮಗಳು ಕೇಳ್ತಾ ಇದ್ದಾರೆ ತಾಳೆಯ. ನೀನು ಹೆಣ್ಮಕ್ಳ ಬಗ್ಗೆ ಏನು ಸಿಂಪತಿನೇ ಇಲ್ವಲ್ಲ?
ಸೌತ್ ಇಂಡಿಯಾ ರಾಜ್ಯಗಳು ಎಲ್ಲ ಕೂಡ್ತೀರ ಅಂತ ಹೇಳ್ತಾರೆ. ಎಸ್ ಪ್ಲೀಸ್ ಆಸ್ಕ್. ಏನದು ಕೆಲಸಲ್ಲ. ಜಂತರ್ ಮಂತರ್ ಅಂತ ಕೇಳ್ತಾರೆ. ಜಂತರ್ ಮಂತರ್ನಲ್ಲಿ ಇಂಗ್ಲಿಷ್ನಲ್ಲಿ ನೋಡ, ಆಮೇಲೆ ಕೊನೆಯಲ್ಲಿ ಹೇಳ್ತೀನಿ, ಕೊನೆಯಲ್ಲಿ ಹೇಳ್ತೀನಿ. ಆಮೇಲೆ ಇನ್ಯಾರಪ್ಪ ಎಲ್ಲ ಒಂದೊಂದ್ಸಾರಿ ಕೇಳಿದಿರಲ್ರಿ. We are thinking to present white paper on the floor of the house. ಕನ್ನಡದಲ್ಲಿ ಹೇಳ, ಶ್ವೇತಪತ್ರವನ್ನು ಹೊರಡಿಸಲಿಕ್ಕೆ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದೀವಿ. ಇಂಗ್ಲಿಷ್ ಲಾಸ್ಟ್ ಫೈನಲಿ tomorrow all the ministers and all MLAs, both the houses, upper house and the lower house, we are going to agitate against the government of India for injustice caused to Karnataka state by the 15th Finance Commission. In 14th Finance Commission, Karnataka state got about 4.71% of taxes, whereas in 15th Finance Commission, we got 3.64% of taxes. Because of this, we lost about 62,098 crores of taxes. 62,098 ಕೋಟಿ. 62098. And we have submitted a memorandum to the government of government of India, regarding the drought which is faced by government of Karnataka. This year, Karnataka state is facing a severe drought. About 35,000 crores we have crop losses. That is why we requested government of India to release 17,901 crore rupees